ವೆಲ್ಕಮ್ ಟು ಶಂಕರ ಎಸ್. ಕನ್ನಡದಲ್ಲಿ ನಾವು ಇಶ್ಯೂ ಬೇಸ್ಡ್ ವಿಡಿಯೋಸ್ ನ ನೋಡ್ಕೊಡ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಆರ್ಟಿಕಲ್ ಚಿಕ್ಕದಾಗಿದ್ರು ಕೂಡ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ತಮಿಳ್ನಾಡಿನಲ್ಲಿ ಭಾರತದ ಸಿಂಗಲ್ ಲಾರ್ಜೆಸ್ಟ್ ಸೋಲಾರ್ ಸೆಲ್ ಯೂನಿಟ್ ಮತ್ತೆ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಅಂದ್ರೆ ಅದನ್ನ ಇನಾಗ್ರೇಷನ್ಸ್ ಕೂಡ ಮಾಡಲಾಗಿದೆ. ಸೊ ಇದ್ರ ಮೂಲಕ ಭಾರತದಲ್ಲಿ ನಾವು ಸೈನ್ ಮಾಡ್ಕೊಂಡಿರುವಂತಹ ಪ್ಯಾರಿಸ್ ಅಗ್ರಿಮೆಂಟ್ 2015 ಅಲ್ಲಿ ಸೈನ್ ಮಾಡ್ಕೊಂಡಿರ್ತೀವಿ. ಸೊ 2015 ಅಲ್ಲಿ ಸೈನ್ ಮಾಡಿರುವಂತಹ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬಿಟ್ಟು ಇಂಡಿಯಾ ತನ್ನ ಒಂದು ನಿಲುವನ್ನ ಅನೌನ್ಸ್ ಮಾಡಿರುತ್ತೆ. ಸೊ ಅಲ್ಲಿ ಹೇಳಿರುವಂತಹ ರಿನ್ಯೂವೇಬಲ್ ಎನರ್ಜಿಯನ್ನ ನಾವು ಅಚೀವ್ ಮಾಡ್ತೀವಿ ಅಂತ ಹೇಳಿದ್ಯಲ್ಲ, ಅದನ್ನ ಅಚೀವ್ ಮಾಡ್ಲಿಕ್ಕೆ ಹೆಲ್ಪ್ ಆಗತ್ತೆ. ಹಾಗೆಯೇ ಕಾರ್ಬನ್ ನ್ಯೂಟ್ರಲ್ ನ 2050 ಒಳಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಂಡಿಯಾ ಅನೌನ್ಸ್ ಮಾಡಿದೆ. ಅದನ್ನ ಅಚೀವ್ ಮಾಡೋದಕ್ಕೂ ಕೂಡ ಈ ಒಂದು ಇನಿಷಿಯೇಟಿವ್ ಹೆಲ್ಪ್ ಆಗತ್ತೆ. ಸೊ ಹಾಗಿದ್ರೆ ರಿನ್ಯೂವೇಬಲ್ ಎನರ್ಜಿಯಲ್ಲಿ ಬೇರೆ ಬೇರೆ ರಿನ್ಯೂವೇಬಲ್ ಸೋರ್ಸಸ್ ಗಳನ್ನ ನೋಡ್ಬೋದಾಗತ್ತೆ. ಅದರಲ್ಲಿ ಸೋಲಾರ್ ಎನರ್ಜಿಯ ಬಗ್ಗೆ ಭಾರತದ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಕೊಳ್ಳೋಣ. ಆಕ್ಚುಲಿ ನಾವು ಭಾರತವನ್ನ ತಗೊಂಡ್ರೆ ಸೊ ಇಲ್ಲಿ ಇಕ್ವೇಟರ್ ಪಾಸ್ ಆಗತ್ತೆ. ಅದೇ ನಮ್ಗೆ ಭಾರತ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗತ್ತೆ, ಹೌದಲ್ವಾ? ಸೊ ಇಂಡಿಯಾ ಇಸ್ ಎ ಟ್ರಾಪಿಕಲ್ ಕಂಟ್ರಿ. ಟ್ರಾಪಿಕಲ್ ಕಂಟ್ರಿ ಆಗಿರೋದ್ರಿಂದ ಎವ್ರಿ ಇಯರ್ ಆಲ್ಮೋಸ್ಟ್ 300 ಡೇಸ್ 300 ದಿನ ಭಾರತದಲ್ಲಿ ನಾವು ಸನ್ಲೈಟ್ ಅನ್ನ ನೋಡ್ಬೋದಾಗತ್ತೆ, ಸೋಲಾರ್ ಎನರ್ಜಿಯನ್ನ ನೋಡ್ಬೋದಾಗತ್ತೆ. ಸೊ ಇದ್ರ ಮೂಲಕ ನಾವು 5000 ಕಿಲೋವ್ಯಾಟ್ ಪರ್ ಅವರ್ ಅಷ್ಟು ಎನರ್ಜಿಯ ಟ್ರಿಲಿಯನ್ 5000 ಟ್ರಿಲಿಯನ್ ಕಿಲೋವ್ಯಾಟ್ ಪರ್ ಅವರ್ ಅಷ್ಟು ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡಬಹುದು ಅಂತ ಕೂಡ ಹೇಳಲಾಗಿದೆ. ಸೊ ಹಾಗಾಗಿ ನಾವು ವಿಂಡ್ ಎನರ್ಜಿ ಮತ್ತೆ ಸೋಲಾರ್ ಎನರ್ಜಿಯನ್ನ ಜಾಸ್ತಿ ಯೂಸ್ ಮಾಡ್ಕೊಂಡ್ರೆ ನಾವು ಬೇರೆ ಕನ್ವೆನ್ಷನಲ್ ಎನರ್ಜಿ ಮೇಲೆ ಡಿಪೆಂಡ್ ಆಗಿದೀವಲ್ವಾ, ಕೋಲ್ ಎನರ್ಜಿ ಮೇಲೆ ಡಿಪೆಂಡ್ ಆಗಿದ್ದೀವಿ. ಇದನ್ನೆಲ್ಲ ರಿಡ್ಯೂಸ್ ಮಾಡಿ ನಮ್ಮ ಇನಿಷಿಯೇಟಿವ್ಸ್ ಏನೇನಿದೆ ಅದನ್ನ ರೀಚ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಸೊ ಈ ಒಂದು ಆರ್ಟಿಕಲ್ ನ ಮೂಲಕ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಏನು ಅಂತ ತಿಳ್ಕೊಳ್ಳೋಣ. ಈಗ ತಗೊಂಡ್ಬಂದಿರುವಂತಹ ಇನಿಷಿಯೇಟಿವ್ ಇಂಡಿಯಾಸ್ ಲಾರ್ಜೆಸ್ಟ್ ಸೋಲಾರ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಇದನ್ನ ಟಾಟಾ ಅವರು ಡೆವಲಪ್ ಮಾಡ್ತಿರೋದು. ಟಾಟಾ ಸೋಲಾರ್ ಲಿಮಿಟೆಡ್ ಅವರು ಟಾಟಾ ಪವರ್ ಅಂದ್ರೆ ಸಬ್ಸಿಡಿಯರಿ ಜೊತೆಗೆ ಗವರ್ಮೆಂಟ್ ಜೊತೆಗೆ ವರ್ಕ್ ಮಾಡ್ಬಿಟ್ಟು ಟಾಟಾ ಪವರ್ ಅವರು ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿರೋದು. ಸೊ ಎಲ್ಲಿ ಲೊಕೇಶನ್ ಯಾವುದು? ತಮಿಳ್ನಾಡು ಅಂತ ಹೇಳಿದೆ. ತಮಿಳ್ನಾಡಿನಲ್ಲಿ ಎಲ್ಲಿ? ಗಂಗೈಕೊಂಡನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಿರೋದೆ. ಎಲ್ಲಿರೋದು? ತಿರುವನವೆಲ್ಲಿಯಲ್ಲಿ ಇರೋದು. ನೆಕ್ಸ್ಟ್ ಇದರಲ್ಲಿ ಮೇನ್ ಇನಿಷಿಯೇಟಿವ್ ಏನು ಅಂತ ಹೇಳಿದ್ರೆ ಆಲ್ಮೋಸ್ಟ್ 2000 ಜನ ವರ್ಕರ್ಸ್ಗೆ ಏನ್ ಮಾಡ್ತಾ ಇದೆ? ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡ್ತಿದೆ. ಈಗ ನಮ್ಗೆ ಭಾರತ ತಗೊಂಡ್ರೆ ಎಂಪ್ಲಾಯ್ಮೆಂಟ್ ಇಶ್ಯೂಸ್ ತುಂಬಾ ಆಗತ್ತೆ, ಹೌದಲ್ಲ? ಸೊ 2000 ಜನಕ್ಕೆ ಎಂಪ್ಲಾಯ್ಮೆಂಟ್ ಇಶ್ಯೂನ ಮಾಡ್ತಿದೆ. ಅದೇ ರೀತಿಯಲ್ಲಿ ಅದರಲ್ಲಿ 1700 ಪ್ಲಸ್ ವಿಮೆನ್ ಓರಿಯೆಂಟೆಡ್ ಎಂಪ್ಲಾಯ್ಮೆಂಟ್ ನ ಕೊಡ್ಲಾಗ್ತಿದೆ. ಸೊ ವಿಮೆನ್ ಎಂಪವರ್ಮೆಂಟ್ ನ ತಗೊಂಡ್ಬರೋದಕ್ಕೆ ಈ ಒಂದು ಇನಿಷಿಯೇಟಿವ್ ತುಂಬಾ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ ಬೂಸ್ಟ್ ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ಅಂಡ್ ಎಂಪ್ಲಾಯ್ಮೆಂಟ್ ಬಗ್ಗೆ ಆಲ್ರೆಡಿ ಹೇಳಿದೀನಿ. ಸೊ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದೀವಿ ಅಂದ್ರೆ 3800 ಕೋಟಿಯನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಿದೀವಿ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನೋಡ್ಕೊಂಡ್ರೆ ನಮ್ಗೆ ಈ ತರ ಅಮೌಂಟ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದಾರೆ ಅಂತ ಏನು ಕೇಳೋದಿಲ್ಲ. ನೆಕ್ಸ್ಟ್ ಕೆಪಾಸಿಟಿ ಎಷ್ಟು ಅಂತ ಹೇಳಿದ್ರೆ 4.3 ಗಿಗಾವ್ಯಾಟ್ ಫೋಟೋ ವೋಲ್ಟಾಯಿಕ್ ಸೆಲ್ ನ ಎಸ್ಟಾಬ್ಲಿಷ್ ಮಾಡ್ಬೇಕು. ಅಂದ್ರೆ 4.3 ಗಿಗಾವ್ಯಾಟ್ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡೋ ಅಷ್ಟು ಫೋಟೋ ವೋಲ್ಟಾಯಿಕ್ ಸೆಲ್ ಅನ್ನ ತಗೊಂಡ್ಬರ್ತಾ ಇದೀವಿ ಅಂತ ಹೇಳಲಾಗಿದೆ. ಸೊ ಇಲ್ಲಿ ಯಾವ್ಯಾವ ರೀತಿಯ ಟೆಕ್ನಾಲಜಿಯನ್ನ ನಾವು ತಗೊಂಡ್ಬಂದಿದೀವಿ ಈ ಒಂದು ಇನಿಷಿಯೇಟಿವ್ ಅಂಡರ್ ಅಲ್ಲಿ ಅಂತ ನೋಡ್ಕೊಂಡ್ರೆ ಟಾಪ್ಕಾನ್ ಅಂತ ಹೇಳಿದ್ರೆ ಟನಲ್ ಆಕ್ಸೈಡ್ ಪ್ಯಾಸಿವೇಟ್ ಕಾಂಟ್ಯಾಕ್ಟ್. ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಸಿಲಿಕಾನ್ ಸೆಲ್ಸ್ ಇದೆಯಲ್ಲ ಅದನ್ನ ಪ್ರಾಪರ್ ಆಗಿ ಆರ್ಗನೈಸ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ನೆಕ್ಸ್ಟ್ ಮೊನೋಕ್ರಿಸ್ಟಲಿನ್ ಪ್ಯಾಸಿವೇಟೆಡ್ ಎಮಿಟರ್ ಅಂಡ್ ರೇರ್ ಕಾಂಟ್ಯಾಕ್ಟ್. ಇದು ಎನರ್ಜಿಯನ್ನ ಯೂಸ್ ಮಾಡಿಕೊಂಡು ನಮ್ಗೆ ಬೇಕಾಗಿರುವಂತಹ ಎನರ್ಜಿಯನ್ನ ಕೊಡ್ಲಿಕ್ಕೆ ಯೂಸ್ ಆಗತ್ತೆ. ನೆಕ್ಸ್ಟ್ ಅಡ್ವಾನ್ಸ್ ರೋಬೋಟಿಕ್ ಆಟೋಮೇಶನ್ ನ ಯೂಸ್ ಮಾಡಿದ್ದಾರೆ. ಪ್ರಾಡಕ್ಟ್ಸ್ ಏನೇನಿದ್ರಿಂದ ಅಂತ ಹೇಳಿದ್ರೆ ಫೋಟೋ ವೋಲ್ಟಾಯಿಕ್ ಸೆಲ್ಸ್, ಸೋಲಾರ್ ಮಾಡ್ಯೂಲ್ಸ್, ರಾ ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ. ಎಂಪ್ಲಾಯ್ಮೆಂಟ್ ಆಲ್ರೆಡಿ ಹೇಳಿದೀನಿ, 2000 ಜಾಬ್ ಅನ್ನ ತಗೊಂಡ್ಬರ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ಈ ಇನಿಷಿಯೇಟಿವ್ ಆಯ್ತಲ್ಲ,
ಈ ಇನಿಷಿಯೇಟಿವ್ ಆಗುವಾಗ ಒಂದು ಫೌಂಡೇಶನ್ ನ ಹಾಕಿದ್ದಾರೆ. ಯಾವುದಕ್ಕೆ ಅಂತ ಹೇಳಿದ್ರೆ ವಿಕ್ರಮ್ ಸೋಲಾರ್ಗೆ. ಸೊ ವಿಕ್ರಮ್ ಸೋಲಾರ್ ಯಾಕೆ ಅಂತ ಹೇಳಿದ್ರೆ ಇದೇ ರೀಜನ್ ಅಲ್ಲಿ ಗಂಗೈಕೊಂಡಂ ಇದೆಯಲ್ಲ, ಅದೇ ರೀಜನ್ ಅಲ್ಲಿ ವಿಕ್ರಮ್ ಸೋಲಾರ್ ಅನ್ನೋದನ್ನ ತಗೊಂಡ್ಬಂದ್ಬಿಟ್ಟು 3 ಗಿಗಾವ್ಯಾಟ್ ಅಷ್ಟು ಸೋಲಾರ್ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಫೌಂಡೇಶನ್ ನ ಹಾಕಿದ್ದಾರೆ. ಸೊ ಫ್ಯೂಚರ್ ಅಲ್ಲಿ ತಗೊಂಡ್ಬರ್ಬೇಕು ಅಂತ ಹೇಳಿ. ಸೊ ವೈ ಸೋಲಾರ್ ಎನರ್ಜಿ? ವೈ ಸೋಲಾರ್ ಎನರ್ಜಿ ಅಂತ ಹೇಳಿದ್ರೆ, ಒಂದು, ದಿಸ್ ಇಸ್ ಅ ರಿನ್ಯೂವೇಬಲ್ ಎನರ್ಜಿ, ಯಾವತ್ತೂ ಕೂಡ ಖಾಲಿ ಆಗೋದಿಲ್ಲ, ಕರೆಕ್ಟ್ ಅಲ್ವಾ? ಸೊ ಈಗ ನಾವು ಕೋಲು ಅಥವಾ ಬೇರೆ ಬೇರೆ ಎನರ್ಜಿಯಿಂದ ನಾವು ಪವರ್ ಅಥವಾ ಯಾವ್ದಾದ್ರು ಒಂದು ಆಕ್ಟಿವಿಟೀಸ್ಗೆ ಎನರ್ಜಿ ಯೂಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಅದರಿಂದ ಅದು ಖಾಲಿ ಆಗ್ತಾ ಹೋಗುತ್ತೆ. ನಾವ್ ಎಷ್ಟು ಡಿಗ್ ಮಾಡಿದಷ್ಟು, ಕೋಲ್ ಎಕ್ಸ್ಟ್ರಾಕ್ಟ್ ಮಾಡಿದಷ್ಟು ಅದು ಖಾಲಿ ಆಗ್ತಾ ಹೋಗುತ್ತೆ. ಅಂಡ್ ಮಿಲಿಯನ್ ಆಫ್ ಇಯರ್ಸ್ ಬೇಕು ಮತ್ತೆ ಆ ಕೋಲ್ ಫಾರ್ಮೇಶನ್ ಆಗ್ಲಿಕ್ಕೆ, ಕರೆಕ್ಟ್ ಅಲ್ಲ? ಬಟ್ ರಿನ್ಯೂವೇಬಲ್ ಎನರ್ಜಿ ಹಾಗಲ್ಲ, ನಮ್ಗೆ ಸನ್ ಇಂದ ಡೈರೆಕ್ಟ್ ಎನರ್ಜಿಯನ್ನ ನಾವು ಯೂಸ್ ಮಾಡ್ಕೋತಾ ಇದೀವಿ. ಸೊ ಹಾಗಾಗಿ ನಮ್ಗೆ ರಿನ್ಯೂವೇಬಲ್ ಎನರ್ಜಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಪ್ರೋಗ್ರಾಮ್ ಏನು ಅಂತ ಹೇಳಿದ್ರೆ, ಕಾಂಟ್ರಿಬ್ಯೂಟ್ಸ್ ಟು ನ್ಯಾಷನಲ್ ಸೋಲಾರ್ ಮಿಷನ್. ವಾಟ್ ಇಸ್ ನ್ಯಾಷನಲ್ ಸೋಲಾರ್ ಮಿಷನ್? ಸೊ ಈ ಒಂದು ನ್ಯಾಷನಲ್ ಸೋಲಾರ್ ಮಿಷನ್ ನ 2010ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಯಾವಾಗ ಅಂತ ಹೇಳಿದ್ರೆ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್. ಸೊ ಈ ಒಂದು ಕ್ಲೈಮೇಟ್ ಚೇಂಜ್ ನ ಅಂಡರ್ ಅಲ್ಲಿ 8 ಮಿಷನ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಅದರಲ್ಲಿ ನ್ಯಾಷನಲ್ ಸೋಲಾರ್ ಮಿಷನ್ ಕೂಡ ಒಂದು. ಇದನ್ನ ಜವಾಹರ್ಲಾಲ್ ನೆಹರು ನ್ಯಾಷನಲ್ ಸೋಲಾರ್ ಮಿಷನ್ ಅಂತ ಕೂಡ ಸಮಟೈಮ್ಸ್ ಕರೆಯಲಾಗುತ್ತೆ. ಇದ್ರ ಮೂಲಕ ನಾವು 280 ಗಿಗಾವ್ಯಾಟ್ ಅಷ್ಟು ಎನರ್ಜಿಯನ್ನ ಅಚೀವ್ ಮಾಡ್ತೀವಿ. ಅಂಡ್ 2022 ಒಳಗಡೆ 2022 ಒಳಗಡೆ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಕಂಪ್ಲೀಟ್ಲಿ ವಿ ಡಿಪೆಂಡ್ಸ್ ಆನ್ ದ ಸೋಲಾರ್ ಎನರ್ಜಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿರುತ್ತೆ. 100 ಗಿಗಾವ್ಯಾಟ್ ಅಷ್ಟು ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ. ಹಾಗೆಯೇ ಇದನ್ನ ಅಚೀವ್ ಮಾಡೋದಕ್ಕೋಸ್ಕರ ಬದ್ಲಾ ಸೋಲಾರ್ ಪವರ್ ಪ್ಲಾಂಟ್ ವಿಚ್ ಇಸ್ ಇನ್ ರಾಜಸ್ಥಾನ್ ಅಂಡ್ ಆಲ್ಸೋ ಪಾವಗಡ ಸೋಲಾರ್ ಪವರ್ ಪ್ಲಾಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಸೊ ಸೋಲಾರ್ ಮಿಷಿನ್ ಅಂತ ಅಂದಿದ್ ಕೂಡಲೇ ನಮ್ಗೆ ಬರೀ ಗೌರ್ಮೆಂಟ್ ಇಂದ ಕೊಡುವಂತದ್ದಷ್ಟೇ ಅಲ್ಲ, ಈವನ್ ಯಾವ್ದೆಲ್ಲ ಲ್ಯಾಂಡ್ ಇದೆ ಅಂದ್ರೆ ನಾವು ಅಗ್ರಿಕಲ್ಚರ್ಗೆ ಯೂಸ್ ಮಾಡೋದಕ್ಕಾಗಲ್ಲ, ಅನ್ಫಿಟ್ ಫಾರ್ ದ ಅಗ್ರಿಕಲ್ಚರ್, ಆ ತರ ಲ್ಯಾಂಡ್ ಅನ್ನ ತಗೊಂಡ್ಬಿಟ್ಟು ಸೋಲಾರ್ ಪ್ಯಾನಲ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ತಾರೆ. ಅದೇ ರೀತಿ ರೂಫ್ ಟಾಪ್ ಸೋಲಾರ್ ಪವರ್ ಸಿಸ್ಟಮ್ಸ್ ಗಳನ್ನ ತಗೊಂಡ್ಬಂದ್ಬಿಟ್ಟು ಹೌಸ್ ಹೋಲ್ಡ್ಸ್ ಗಳಿಗೂ ಕೂಡ ಸೋಲಾರ್ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡೋದನ್ನ ಹೇಳ್ಕೊಡ್ತಾರೆ. ಅದೇ ರೀತಿ ಸೋಲಾರ್ ಎನರ್ಜಿ ಪ್ರೊಡ್ಯೂಸ್ ಮಾಡಾದ್ಮೇಲೆ ಅದನ್ನ ಒಂದ್ ಕಡೆ ಸ್ಟೋರೇಜ್ ಮಾಡ್ಬಿಟ್ಟು ಗೌರ್ಮೆಂಟ್ ಅದನ್ನ ಪರ್ಚೇಸ್ ಕೂಡ ಮಾಡುತ್ತೆ. ಸೊ ಈ ಒಂದು ಇವಾಗ ಬರ್ತಿರುವಂತಹ ಈ ಒಂದು ಇಂಡಿಯಾ ಸಿಂಗಲ್ ಲಾರ್ಜೆಸ್ಟ್ ಮಿಷನ್ ಇಂದ ನ್ಯಾಷನಲ್ ಸೋಲಾರ್ ಮಿಷನ್ ನ ಅಚೀವ್ ಮಾಡೋದಕ್ಕೆ ಈಸಿ ಆಗತ್ತೆ. ನೆಕ್ಸ್ಟ್ ಎಕನಾಮಿಕಲಿ ಯಾವ ತರ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ಜಾಬ್ ಕ್ರಿಯೇಷನ್ ಗೆ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ವಿಮೆನ್ಸ್ಗೆ, ಹೌದಲ್ವಾ? ನೆಕ್ಸ್ಟ್ ಲೋಕಲ್ ಎಕನಾಮೀಸ್ಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಈಗಷ್ಟೇ ಹೇಳಿದೆ ಸೋಲಾರ್ ರೂಫ್ ಟಾಪ್ ಇನಿಷಿಯೇಟಿವ್ಸ್ ನ ತಗೊಂಡ್ಬರ್ತಾರೆ ಅಂತ ಹೇಳ್ಬಿಟ್ಟು ಅದ್ರ ಮೂಲಕ ಏನಾಗತ್ತೆ, ಹಳ್ಳಿಗಳಲ್ಲಿ ಎಸ್ಪೆಷಲಿ ರೂರಲ್ ಏರಿಯಾಸ್ ಅಲ್ಲಿ ಅದನ್ನ ಪರ್ಚೇಸ್ ಮಾಡಿ ಅವ್ರಿಗೆ ಅಮೌಂಟ್ ಕೊಡ್ತಾರೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ರೂರಲ್ ಏರಿಯಾದಲ್ಲಿ ಕೂಡ ಎಕನಾಮಿಕಲ್ ಆಕ್ಟಿವಿಟೀಸ್ ನಡೆಯೋದಕ್ಕೆ ಸ್ಟಾರ್ಟ್ ಆಗತ್ತೆ. ನೆಕ್ಸ್ಟ್ ತಮಿಳ್ನಾಡಿನ ರಿನ್ಯೂವೇಬಲ್ ಎನರ್ಜಿ ಸೆಕ್ಟರ್ ನ ಸ್ಟ್ರೆಂಥನ್ ಮಾಡುತ್ತೆ. ಮೇಕ್ ಇನ್ ಇಂಡಿಯಾ ಪ್ರಮೋಷನ್ ನ ಮಾಡುತ್ತೆ. ಇಂಡಿಜಿನಿಯಸ್ ನಾವು ಪ್ರಿಪೇರ್ ಮಾಡ್ತಿದೀವಿ, ಬೇರೆ ಬೇರೆ ದೇಶಗಳ ಮೇಲೆ ನಾವು ಡಿಪೆಂಡ್ ಆಗಿರೋದನ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಎನರ್ಜಿ ಸೆಲ್ಫ್ ಸಫಿಶಿಯನ್ಸಿ. ಸೊ ರೆಡ್ಯೂಸ್ ರೆಸಿಲಿಯನ್ಸ್ ಆನ್ ಇಂಪೋರ್ಟ್ಸ್, ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಿರೋದನ್ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಸಿಗ್ನಿಫಿಕೆನ್ಸ್ ಏನೇನು ಅಂತ ಹೇಳಿದ್ರೆ ರಿನ್ಯೂವೇಬಲ್ ಎನರ್ಜಿಯನ್ನ ಯೂಸ್ ಮಾಡ್ತಿರೋದ್ರಿಂದ ಕ್ಲೀನ್ ಎನರ್ಜಿಯನ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಅದೇ ರೀತಿ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ನಾವು ಹೇಳಿರುವಂತಹ ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ 1.5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನ ಪ್ರೀ ಇಂಡಸ್ಟ್ರಿಯಲ್ ಎರಾ ಟೆಂಪರೇಚರ್ ನ ಏನ್ ರಿಡ್ಯೂಸ್ ಮಾಡ್ತೀವಿ ಅಂತ ಇನಿಷಿಯೇಟಿವ್ಸ್ ತಗೊಂಡ್ಬಂದಿದೀವಿ, ಅದನ್ನ ಅಚೀವ್ ಮಾಡಕ್ ಹೆಲ್ಪ್ ಆಗುತ್ತೆ. ನೆಟ್ ಝೀರೋ ಕಾರ್ಬನ್ ನ ಅಚೀವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಬೈ 2070. ಅಂಡ್ ಆಲ್ಸೋ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ನ ರಿಡ್ಯೂಸ್ ಮಾಡುತ್ತೆ. ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ನ ರಿಡ್ಯೂಸ್ ಮಾಡೋದ್ರಿಂದ ಟ್ರಾಪಿಂಗ್ ಆಫ್ ದ ಹೀಟ್ ರಿಡ್ಯೂಸ್ ಆಗುತ್ತೆ, ನಮ್ಮ ಕ್ಲೈಮೇಟ್ ಚೇಂಜ್ ಆಗ್ತಿರೋದು ರಿಡ್ಯೂಸ್ ಆಗುತ್ತೆ. ಅಂಡ್ ಸಸ್ಟೈನಬಿಲಿಟಿಯನ್ನ ಪ್ರಮೋಟ್ ಮಾಡುತ್ತೆ. ನೆಕ್ಸ್ಟ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಬಗ್ಗೆ ನೋಡ್ಕೊಂಡ್ರೆ
ಎಫಿಷಿಯಂಟ್ ಆಗಿರುವಂತಹ ಟೆಕ್ನಾಲಜೀಸ್ ಅಂಡ್ ಹೊಸ ಹೊಸ ಟೆಕ್ನಾಲಜೀಸ್ ಗಳನ್ನ ಕೂಡ ನಾವು ಡೆವಲಪ್ ಮಾಡ್ತೀವಿ. ಇಂಡಿಜಿನಿಯಸ್ಲಿ ಡೆವಲಪ್ ಮಾಡೋದಕ್ಕೆ ಪ್ರಮೋಟ್ ನ ಮಾಡ್ತೀವಿ. ಇದಿಷ್ಟು ನಮ್ಗೆ ಸಿಗ್ನಿಫಿಕೆನ್ಸ್ ಈ ಒಂದು ಇನಿಷಿಯೇಟಿವ್ ಇಂದ. ಸೊ ಇದ್ರ ಮೂಲಕ ನಮ್ಗೊಂದು ಕ್ವಶನ್ ಇದೆ, ವಿಚ್ ಆಫ್ ದ ಫಾಲೋಯಿಂಗ್ ಟೆಕ್ನಾಲಜೀಸ್ ಈಸ್ ಯೂಸ್ಡ್ ಇನ್ ದ ಸೋಲಾರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ. ಫಸ್ಟ್ ಒನ್, ಟನಲ್ ಆಕ್ಸೈಡ್ ಪ್ಯಾಸಿವೇಟೆಡ್ ಕಾಂಟ್ಯಾಕ್ಟ್, ಮೊನೋಪರ್ಕ್ ಟೆಕ್ನಾಲಜಿ, ಕ್ಯಾಡಮಿಯನ್ ಟೆಲ್ಯುರೈಡ್ ಟೆಕ್ನಾಲಜಿ. ಸೊ ಲಾಸ್ಟ್ ಒನ್ ನಾವು ನೋಡಿಲ್ಲ. ಲಾಸ್ಟ್ ಒನ್ ಬದಲು ನಾವು ಯಾವ್ದು ನೋಡ್ಕೊಂಡ್ವಿ? ರೋಬೋಟಿಕ್ ಟೆಕ್ನಾಲಜಿಯನ್ನ ನೋಡ್ಕೊಂಡ್ವಿ. ಸೊ ಹಾಗಾಗಿ ಉತ್ತರ ಬಂದ್ಬಿಟ್ಟು 1 and 2 ಓನ್ಲಿ ಕರೆಕ್ಟ್ ಆನ್ಸರ್ ಆಗತ್ತೆ. ಸೊ ಇದಿಷ್ಟು ನಮ್ಗೆ ಸೋಲಾರ್ ಎನರ್ಜಿ ರಿಲೇಟೆಡ್ ಕಾನ್ಸೆಪ್ಟ್. ಬರೀ ಇದಷ್ಟೇ ಅಲ್ಲ, ನಾವು ಸೋಲಾರ್ ಎನರ್ಜಿ ರಿನ್ಯೂವೇಬಲ್ ಎನರ್ಜಿ ಆಗಿರೋದ್ರಿಂದ ನಮ್ಮ ಭಾರತದ ಎಕನಾಮಿಕ್ ಸಿಸ್ಟಮ್ ಅಂಡ್ ಆಲ್ಸೋ ಎಂಪ್ಲಾಯ್ಮೆಂಟ್ ನ ಜನರೇಟ್ ಮಾಡೋದಕ್ಕೆ ಅಂಡ್ ಇತ್ತೀಚೆಗೆ ಎನ್ವಿರಾನ್ಮೆಂಟ್ ಫ್ಲಾಶ್ ಫ್ಲಡ್ಸ್ ಆಗ್ತಿರ್ಬೋದು, ಐಸ್ ಮೆಲ್ಟಿಂಗ್ ಆಗ್ತಿರ್ಬೋದು, ಅರ್ಬನ್ ಹೀಟ್ ಐಲ್ಯಾಂಡ್ಸ್ ಗಳು ಕ್ರಿಯೇಟ್ ಆಗ್ತಿರ್ಬೋದು, ಇದೆಲ್ಲದೂ ಕೂಡ ನಾವು ಬೇರೆ ಎನರ್ಜಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಯಾವಾಗ ನಾವು ರಿನ್ಯೂವೇಬಲ್ ಎನರ್ಜಿ ಮೇಲೆ ಡಿಪೆಂಡ್ ಆಗ್ತೀವಿ, ಇದನ್ನೆಲ್ಲ ರೆಡ್ಯೂಸ್ ಮಾಡಿ ನಮ್ಮ ಎನ್ವಿರಾನ್ಮೆಂಟ್ ನ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನ ರೀಚ್ ಮಾಡ್ಬೋದು. ನಮ್ಮ ಎನ್ವಿರಾನ್ಮೆಂಟ್ ನ ಸಸ್ಟೈನಬಲ್ ಆಗಿ ಯೂಸ್ ಮಾಡಿ ಫ್ಯೂಚರ್ ಜನರೇಷನ್ ಕೂಡ ಅದನ್ನ ಪಾಸ್ ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ಕಾನ್ಸೆಪ್ಟ್ ರಿಲೇಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.